ಐವರ ಕಾಂತೆ ಎನಿಸಿರೆ ಚಿನಂತೆ ಐವರ ಕಾಂತೆ ಎನಿಸಿರೆ ಚಿನಂತೆ ತಳೆದ ಪರಿಭವ ಸವಿಸಿದ ಜೀವ ತಳೆದ ಪರಿಭವ ಸವಿಸಿದ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೂ ಯಾರು ದೇವ? ಕದ್ದ ಕಳದಂತೆ ಕೀಚಕರ ಮಗುವನ್ನು ಸಹ ಸಹಿಸ್ತೇನೆ. ಇನ್ನು ಮೇಲಾದರೂ ಸುಖವೆಂದರೆ ಹೆಜ್ಜೆ ಹೆಜ್ಜೆಗೂ ಸಮ್ಮಾನ. ಹೇ ವಿಧಾತ, ಎಳೆಯಲ್ಲಿ ಏನನ್ನು ಬೆಳೆದಿರೆ ಪರಮಾತ್ಮ. ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಮಗ್ನಳಾಗಿರುವಳು? ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೇಳೆ. ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೇಳೆ. ಪಾಂಡು ಪುತ್ರರ ಪತಿಯಾಗಿ ನೀನು. ಸಾಕು ಸಾಕು ಪರಾಕ್ರಮಗಳು. ಪಾಂಡು ಪುತ್ರರ ಪತಿಯಾಗಿ ನೀನು. ಚಂಡ ಚಿಂತೆಯಿಂದ ಚಂಡ ಚಿಂತೆಯಿಂದ ಕಡುಕೋಪ ಹೇಗೆ ಉಸಿ ಮೌನ ಹೇಗೆ ಕಮಲಾಂಗಿಯೇ. ಕಡುಕೋಪ ಹೇಗೆ ಉಸಿ ಮೌನ ಹೇಗೆ ಕಮಲಾಂಗಿಯೇ. ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರುಗುವೆ ಕೇಳೆ ಮರುಗುವೆ ಕೇಳೆ. ಪಾಂಚಾಲಿ, ನಿಷ್ಕರ್ಣವಾಗಿ ಅಳುತ್ತಿರುವೆಲ್ಲ ಏಕೆ? ಏನಾಯಿತು? ನಾ ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು. ನಿಮಗೆ ಅಪಮಾನ ಮಾಡಿದಿರಿ, ದುರ್ವಾಕ್ಯ ಆಡಿದಿರಿ, ನೀವರಿಗೆ ಪ್ರತಿಕಾರ ಮಾಡುತ್ತೀರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವರನ್ನು ಬೇಡಿಕೊಳ್ಳಬೇಕು. ಹೇ ಪರಮೇಶ್ವರ, ಇಂಥ ಅಪರಾಧಿನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ಪತ್ನಿಯನ್ನು ಸೋಲುವಂತೆ ಮೇಗೆ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ತಪಸ್ಸನ್ನೇ ಮಾಡಿ ಪಡೆಯಬೇಕು ನಿಮ್ಮಂತ ಹೇಳಿ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಹಾಯವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದಿದ್ದು ಆಯುವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು? ಸ್ವಾಮಿ ಹೇಳ್ತೇನೆ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರು ತಾನೆ. ನಿಮ್ಮಣ್ಣನ ಆಜ್ಞೆ ಹೊರತು ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾದ್ವಾರಕನೂ ಅಲ್ಲ. ಹಾಗಾದ್ರೆ ಹೇಳೇನೆ ಕೇಳಿ. ಇದೆ ನಾನು ದೇವಮಂದಿರಕ್ಕೆ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ದುರ್ಯನ ಪತ್ನಿಯಾದ ಆತನಿಗೆ ಬಂದಳು. ಆ ಭಾನುಮತಿಯು ಈ ನನ್ನ ಬಿತ್ತಿದ್ದ ಕೇಶರಾಶಿಯನ್ನು ನೋಡಿ ನಿನ್ನ ಪತಿಗಳು ಸಂಧಿಗಾಗಿ ದೂತನ್ನು ಕಳಿಸಿದರು.
ಇನ್ನೇನು ಸಂಧಿ ಆಗುದು. ಈಗಲಾದರೂ ನಿನ್ನ ಬಿರಿಮುಡಿಯನ್ನು ಮುಡಿಗಟ್ಟೆಯಿಂದ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದವನ್ನೇ ಉತ್ತರವನ್ನೇ ಕೊಟ್ಟಿರುವೆ. ಬಾ, ಪೀಠದಲ್ಲೇ ಕುಳಿತುಕೋ. ಸ್ವಾಮಿ, ನಾನೇನು ಉತ್ತರವನ್ನು ಕೊಟ್ಟೇ ಇಲ್ಲ ಸ್ವಾಮಿ. ಲೇ ಭಾನುಮತಿ, ನೀನು ಮುಡಿ ಮುಚ್ಚುವರೆಗೂ ನಾವು ನನ್ನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ದುರ್ಯೋಧನೊಡನೆ ಪುನರ್ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ಆ ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು ಸ್ವಾಮಿ? ನನ್ನ ಪ್ರೀತಿ ಅಣ್ಣನಾದ ಪರಮಾತ್ಮನಲ್ಲವೇನು? ಗೋಪಿಕಾಂಗ್ನೇರ ವಿಲಾಸ ವಿಭ್ರಮೆಯಲ್ಲಿ ಬದ್ಧನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನದು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹಿಂದಾಗಬಹುದೆಂದು ನಾನು ಭಾವಿಸಿದ್ದೇನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಆ ಭಾನುಮತಿಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೇನೆ ಸ್ವಾಮಿ. ಬಾಬು ಪಾಂಚಾಲ್, ಈ ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಸ್ವಾಮಿ. ಸಮಯವಿರುವುದೇ ಸ್ವಾಮಿ, ಸಮಯವಿರುವುದು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮರೆಯ ಮನಗಿಂದ ಎಲ್ಲಿ ವಿರಾಮ. ಭ್ರಮರೆಯ ಮನಗಿಂದ ಎಲ್ಲಿ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ಪ್ರಾಣೇಶ್ವರ ನಗಬಾರದೇನು? ಮನು ಮುದಿಸುವ ವಿಲಾಸ. ಸ್ವಾಮಿ, ಮುದಿಸುವ ವಿಲಾಸ ವಿಲಾಸ. ಕೌರವ ಶಿರವ ದರೆಯಳು ನೀನು. ಪ್ರಾಣೇಶ್ವರ ಸ್ವಾಮಿ, ಕೌರವ ಶಿರವ ದರೆಯಳು ನೀನು. ಪ್ರಾಣೇಶ್ವರ ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಸ್ವಾಮಿ. ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಕಾತೆಯ ನೀನು. ಚೆಲ್ಲುತ್ತ ಸೇರುವೆ ಕಾತೆಯ ನೀನು. ಚೆಲ್ಲುತ್ತ ಸೇರುವೆ ಕಾತೆಯ ನೀನು. ಸಮಯವಿದೆ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ ಹೋದ ಕಾರ್ಯವೇನಾಯಿತು? ಧರ್ಮಂದನ, ಎಲ್ಲವೂ ನಾವು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತೊಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತದ ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಲೆ ತೊಟ್ಟನು. ಈ ಸಂಧಿಯ ಹೆಸರಲ್ಲಿ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಆವಡಿಸುತ್ತೇವೆ. ಯಾದವ ಅಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿಮಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ದುರ್ಯೋಧನನು ನಿನಗಿಷ್ಟವಾದ ಒಂದು ಸಂದೇಶವನ್ನು ಕಳಿಸಿದನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಏನೋ ಸಂದೇಶ. ಭೀಮಸೇನ, ನೀನು ಅದನ್ನು ಕೇಳುವ ಮೊದಲು ನನ್ನ ಬಂದಿಯಾಗಬೇಕು.
ಇಲ್ಲ ಇಲ್ಲ ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ಹೇಳುವುದಿಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಾನು ಹೇಳುವುದಿಲ್ಲ. ಯಾಜ್ಞಾಸೇನಿ, ಅಣ್ಣ, ಇಲ್ಲಿ ಬಾ. ಶತ್ರುಗಳ ಎಡಮುಡಿಯನ್ನು ಕಟ್ಟುವ ನೀನು ಬಹಳ ನಿಪುಣೆಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಕಟ್ಟು ನೋಡು. ಇದೇನು ಪರ್ಯಾಸವೇ ಅಣ್ಣ? ಪರ್ಯಾಸವಲ್ಲ ಸಹೋದರಿ, ನಿನ್ನ ಪತಿಯ ಕಟ್ಟನ್ನು ಕಟ್ಟಿ ನೋಡು. ಅಣ್ಣ ಧರ್ಮನಂದನ, ನನ್ನನ್ನು ಕಂಡರೆ ಕೃಷ್ಣನಿಗೆ ಭಯವಾಗದಂತೆ. ಗದ ಕೈ ಪಾಂಚಾಲಿ ನನ್ನ ಕರೆವೆ. ಸ್ವಾಮಿ, ಬಂಧಿಸಲೇನು? ಪಾಂಚಾಲಿ, ಹೌದು ಸ್ವಾಮಿ, ನಾನೇ. ಕೃಷ್ಣನು ಹೇಳಿದಂತೆ ನನ್ನ ಕಟ್ಟುಗಳನ್ನು ಬಂಧಿಸು. ಬಂಧಿಸಲೇ? ಈಗ ಕೇಳಿರಿ ಧರ್ಮಂದನ, ಭೀಮಸೇನ, ಕಿರೀಟಿ, ಈ ಭೀಮನನ್ನು ಬಂಧಿಸುವ ಹಗ್ಗವು ಅಂದು ಆ ದಿನ ನನ್ನ ಅಂಗರಾಜ್ಯಸಭೆಯಲ್ಲಿ ನನ್ನ ಅಂಗಗಳನ್ನು ಬಂಧಿಸಲು ಅನುವು ಮಾಡಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನೀನನ್ನು ಬಂಧಿಸಲು ಯತ್ನಿಸಿದರೆ ಹೌದು. ಯಾರು ಯಾರು ಆ ದುರಾತ್ಮರು? ಯಾರು? ದುರಾಭಿಮಾನಿಯಾದ ದುರಾಚಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು, ದುರಾಚಾರಿಯಾದ ದುಶ್ಯಾಸನನ್ನು ನೆರವೇರಿಸಿದನು. ಇಂತಹ ಕಾರ್ಯವು ಮತ್ತಾರದ ಸಾಧ್ಯ? ಕೃಷ್ಣ, ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಗ್ರಾಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಗೌರವ ಈ ರೀತಿ ಅಪಮಾನವನ್ನು ಮಾಡಿದ್ದಾನೆ. ಅಗ್ರಜ, ಇದಕ್ಕೇನು ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಸಂಧಿಗೆ ಕೊಟ್ಟ ಉತ್ತರವನ್ನು ಕೊಟ್ಟ 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಎಂದು ಘೋರವಾಗಿ ಹೇಳಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ನೀನು ಬಿಡಿಸುವುದಿಲ್ಲ ಬಿಡು. ಹಾಗಾದರೆ ಯಾರು ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಡೆ? ಎಲ್ಲಿ ನನ್ನ ಕಡೆ? ಕುರುಕುಲಾಗಮನನು ಓದಿಸುವೆನು ಸಿರಿಂ ಮೆರೆದು ದುರಾಂತಾರದೆ. ಸಿರಿಂ ಮೆರೆದು ದುರಾಂತಾರ ಧಿಕ್ಕರಿದು ಬರಿ ಸತ್ತಿ ನಿಮ್ಮೆರು ಹೊಯ್ರಿ ಕುರುಕುಲಾಗಮನನು ಓದಿಸುವೆನು. ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಪೂರ್ಣನ ಕೊಂಡಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಪೂರ್ಣನ ಕೊಂಡಿಗಳ ಭಕ್ತವೆಲ್ಲವ ಭಕ್ತಿ ನಮಗ ನ್ಯಾಯವೇ ಭಕ್ತವೆಲ್ಲವ ಭಕ್ತಿ ನಮಗ ನ್ಯಾಯವೇ ಲೆಕ್ಕಿಸದೆ ಸೊಕ್ಕಡಗಿಸಿ ಮುಕ್ಕಿಸದಿರುವೆನೆ ರಣದೊಳಗೆ. ಲೆಕ್ಕಿಸದೆ ಸೊಕ್ಕಡಗಿಸಿ ಮುಕ್ಕಿಸದಿರುವೆನೆ ರಣದೊಳಗೆ. ಸಭೆಯಳು ಪತ್ನಿಯ ಗರ್ಭವು ಜನಿತ, ಸಭೆಯಳು ಪತ್ನಿಯ ಗರ್ಭವು ಜನಿತ ದುರ್ಮೂರ್ಖಲವ ಹೆದೆಯನು ಬಗೆ ಹೊರಗೀರಿ ಕುರುಕುಲಾದವರನು ಓಡಿಸುವೆನು ಸಿರಿಂ ಮೆರೆದು ದುರಾಂತಾರದೆ. ಸಿರಿಂ ಮೆರೆದು ದುರಾಂತಾರ ಧಿಕ್ಕರಿಸಿ ಬರಿ ಸತ್ತಿ ನಿಂದರೆ ಹೊಯ್ರಿ ಕುರುಕುಲಾದವರನು ಸಿಗಿದು ವಿಧ. ಈಗ ಎಲ್ಲರೂ ಕೇಳಿರಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಿಂದ ಜನಿಸಿದ್ದೇನೆ. ನನ್ನ ವೀರ ಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ ನಾಡಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದೃಢ ದುಶ್ಯಾಸನ ಒಕ್ಕಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಈ ನನ್ನ ಗದಾದಂಡದಿಂದ ಅವನ ತಲೆಯನ್ನು ಮುರಿದು
ಅವನ ರಾಜಕಿರೀಟವನ್ನು ನನ್ನ ಎಡಗೋಲಿನಿಂದ ಹೊದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾರ್ಥವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಬಲಶೂನ್ಯತೆಯ ಕುಲ ಏಡುಗಳನ್ನು ಎಳೆದಂದು ಎಡಗಳನ್ನು ಗೆಡಿಸಿ ರಣಧಾಮುಗಿಸಿಕೊಳ್ಳುವೆ ರಣಧಾಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಏಡುಗಳನ್ನು ಎಳೆದಂದು ಎಡಗಳನ್ನು ಗೆಡಿಸಿ ರಣಧಾಮುಗಿಸಿಕೊಳ್ಳುವೆ ರಣಧಾಮುಗಿಸಿಕೊಳ್ಳುವೆ ರಣಧಾಮುಗಿಸಿಕೊಳ್ಳುವೆ. ಪಾಂಡವರ ರತಿಯ ತುರುಬನು ಮಟ್ಟಿದ ಸಣ್ಣ ಕೌರವರ ಗುಂಡಿಗೆ ಸೀರೆ ಪಾಂಡವರ ರತಿಯ ತುರುಬನು ಮಟ್ಟಿದ ಸಣ್ಣ ಕೌರವರ ಗುಂಡಿಗೆ ಸೀರೆ ಕಂಡ ಎಲುಬುಗಳ ತುಂಡರಿಸಿ ರಣ ಚೆಂಡಿಗೌತಮ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ರಣ ಚೆಂಡಿಗೌತಮ ಮಾಡಿಸುವೆ. ಕಾಮೋರ ತನ್ಮಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭಾರ್ಗವ ಕಾಮೋರ ತನ್ಮಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರುವ ಕುರುವರರ ಕಾಲ್ಗಳ ಹಿಡಿದು ದರ್ಪದಿಂದರುವ ಕುರುವರರ ಕಾಲ್ಗಳ ಹಿಡಿದು ಗಿರಗಿರದೆ ತಿರುಗಿಸಿ ನಲಕ್ಕರ್ಪಡಿಸಿದೆ. ಬಲಶೂನ್ಯತೆಯ ಕುಲ ಏಡುಗಳನ್ನು ಎಡೆತಂದು ಎಡಲೆಗಳನ್ನು ಕಚ್ಚಿ ಎಡಗಳನ್ನು ಕೆಡಿಸಿ ರಣಧಾಮುಗಿಸಿಕೊಳ್ಳುವೆ ರಣಧಾಮುಗಿಸಿಕೊಳ್ಳುವೆ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಜೈಶೀಲನಾಗು. ಸಪ್ತಾಸ್ವರತಮಾರೂಢಂ ಪ್ರಚಂಡಚಕ್ರಪಾಲನಂ ಶ್ವೇತಪದ್ಮಂ ದೇವಂ ಸಂಪೂರ್ಣಂ ಪ್ರಣಮಾಮಿ. ಅರಿಯಲಾರದ ಘೋರ ದೇಶದಾಂತಿಯ ಮುಳುಗಿದೆ. ಹೇ ವಕ್ರ, ಹರಿಯಲಾರದ ಘೋರ ದೇಶದಾಂತಿಯ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಶ ಭಾಸ್ಕರ ಭಾಸ್ಕರ. ಬಂಧು ಬಾಂಧವ ಪಾಶಕ್ಕೆ ಇಂದು ಸಿಲುಕಿ ನೊಂದ ನಾನು. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ನಾನು. ನೀಗಿಸೋ ಸೋದರನ ಗೈಯನೆ ನೀಗಿಸೋ ಸೋದರನ ಗೈಯನೆ. ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಶ ಭಾಸ್ಕರ ಭಾಸ್ಕರ ಭಾಸ್ಕರ.
ಧಾರಿ ನನ್ನ ನಿರ್ಧಾರವನ್ನು ಭಂಗಪಡಿಸಿದ್ದಾರೆ. ಕರ್ಣ, ನೀ ಪೂಜಿಸುತ್ತಿರುವ ಈ ಪ್ರಭೆಯನ್ನು ತೋರಿಸಿಕೊಟ್ಟ ಸ್ತ್ರೀಗಳೇ ನಾನು ಕುಮಾರ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯೋರು ಕರ್ಣ. ಕುಂತಿ ಅಂದರೆ ಅರ್ಜುನನ ತಾಯಿ, ನನ್ನ ಹೆತ್ತ ಮಾತೆ. ಅಮ್ಮ ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರಿದೆ ಕುವರನ ಪಡೆದೆ. ಹೌದು ಕರ್ಣ. ಕರುಣೆಯ ತೋರಿದೆ ಕುವರನ ಪಡೆದೆ, ಎಂದಿಗೆ ಹಾಗೆಲ್ಲ ಬೇಡ ಕರ್ಣ. ಕುಮಾರ, ಎಂದಿಗೆ ಹೀನವಾ ತೀರಿಕೆ ನಮ್ಮ. ಜನಿಸಿದ ಮನುಷ್ಯನವೇ ಅಮ್ಮ, 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 ಜನಿಸಿದ ಮನುಷ್ಯನವೇ ಜಲಕ್ಕೆ ಗಹಿಂಸೆ, ಜನಿಸಿದ ಮನುಷ್ಯನವೇ ಜಲಕ್ಕೆ ಗಹಿಂಸೆ, ಮಗುವಮ್ಮ ನಾನಾದ ಏನದು ಏನು. ಕುಮಾರ, ಹಾಗೆಲ್ಲ ಬೇಡ ಕುಮಾರ. ಮಗುವನಾಗ ಏನೆಂದು ಹರಿಯೇನು, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕುಮಾರ, ಕರ್ಣ, ಕರ್ಣ. ಮಾಡಿದ ಪರಾಧ ಏನದು ತಾಯಿ, ಇಲ್ಲ ಕುಮಾರ. ನಾ ಮಾಡಿದ ಪರಾಧ ಏನದು ತಾಯಿ, ಅಚಮವೆನಿಸಿ ಜೀವವ ಉಳಿಸಿ, ಅಚಮವೆನಿಸಿ ಜೀವವ ಉಳಿಸಿ, ಮಗನೆಂಬ ಮಮಕಾರ ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ,
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಹೈವನ ಮಾತೆ ನಿನಗಿದು ಕೊರತೆ ಹೈವರ ಮಾತೆ ನಿನಗಿದು ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕುಮಾರ ಅಮ್ಮ ಕೀರ್ತಿಶಾಲಿಯಾಗು ಮಗನೇ. ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ಚೆಲ್ಲಿಬಿಡಲು ನಾನು ಮಾಡಿದ ಅಪರಾಧವೇನುತ್ತಾರೆ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಾಶಯಗಳು ತಿನ್ನದೆ ಬಿಟ್ಟವಲ್ಲಮ್ಮ. ಅಮ್ಮ ಕಾಡಿನಲ್ಲಿರುವ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಮಮತೆ ಜೋಪಾನವಾಗಿ ಸಾಕಿಸಲುತ್ತಿರುವುದು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನಕೊಳಗೆಂದು ಹೀಯಾಳಿಸುತ್ತಿದ್ದಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯಿತು. ಹೇಕಮ್ಮ ಸುಮ್ಮನದೇ ಕುಮಾರ ಹೋಗಲಿ ಬಿಡು. ನೀನು ನನ್ನ ಹೆತ್ತ ಮಾತು ದೈವಕ್ಕೆ ಸಂಬಂಧ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವುದಿಲ್ಲ. ಕಂದ ಅಮ್ಮ ಈ ರೀತಿ ಮಾತನಾಡಬೇಡ ಕುಮಾರ. ಕಂದ ಿ
ಪರಿತಪಿಸಿ ನಾ ಬಂದಿನ ಪರಿತಪಿಸಿ ನಾನೊಂದೆನ ಕನ್ನದ ವಾರ ನಿನ್ನ ತಾಯಿ ನಾರೇನಯ್ಯ ಈ ಜೀವ ನಿನದೇ ಹೀಗೆಲ್ಲ ಮಾತನಾಡಬೇಡ ಕುಮಾರ. ಮೊದಲಿನೊಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶಿರದಂತೆ ಇರುತ್ತಿರುವುದು. ನೀನು ಬದುಕಿರುವೆಂದು ನನಗೆ ಖಂಡಿತವಾಗಿ ತಿಳಿಯುವುದು ಮಗನೇ. ಈಗ ತಾನೇ ಪರಮಾತ್ಮರಿಂದ ನೀನು ತಾತನು ತಿಳಿದು ನಿನ್ನ ನೋಡಲು ಓಡೋಡಿ ಬಂದೆನು. ಬಾಳದಲ್ಲಿ ಎಷ್ಟು ಕಷ್ಟಪಟ್ಟಿರುವೆಯೋ ನೊಂದು ಹೋಗಿ ಅದಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕಾರಣ, ನನ್ನನ್ನು ಕ್ಷಮಿಸು ಮಗನೇ. ಅಮ್ಮ ಅಮ್ಮ ಜನನಿ ನನ್ನ ತಾಯಿ ನೀನೇ ನಮ್ಮ ನಿನ್ನ ಕಂದ ನಾನೇ ನಮ್ಮ ಅಮ್ಮ. ನನ್ನ ತಾಯಿ ನೀನೇ ನಮ್ಮ ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಅಮ್ಮ ಜನನಿ ನಿನ್ನ ಕಂದ ನಾನೇ ನಮ್ಮ ನನ್ನ ತಾಯಿ ನೀನೇ ನಮ್ಮ ಅಮ್ಮ. ಅಮ್ಮ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಅಮ್ಮ ಜನನಿ ನಿನ್ನ ಕಂದ ನಾನೇ ನಮ್ಮ ನನ್ನ ತಾಯಿ ನೀನೇ ನಮ್ಮ ಮುನಿ ಮಂತ್ರದೇ ಹಾಡೆದೆ ನಂದನು
ಲೋಟಪವಾಡಕ್ಕೆ ಗಂಗೆಯನ್ನೆತ್ತದೆ ಲೋಟಪವಾಡಕ್ಕೆ ಗಂಗೆಯನ್ನೆತ್ತದೆ ಹಿಂದೆ ಮೌನವ ಅಮ್ಮ ಹಿಂದೆ ತಕ ಈ ಮೌನವು ಬಿಡುತ್ತಾಯಿಯೇ ಓ ಚಿಂತೆಯೇ ಹಿಂದೆ ತಕ ಈ ಮೌನವು ಬಿಡುತ್ತಾಯಿಯೇ ಓ ಜನನಿಯೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಅಮ್ಮ ಜನನಿ ನಿನ್ನ ಕಂದ ನಾನೇ ನಮ್ಮ ನನ್ನ ತಾಯಿ ನೀನೇ ನಮ್ಮ ಅಮ್ಮ ನೀನು ಈ ರೀತಿ ಮಾತನಾಡೋದು ಬಾಲಕನಾದ ನನಗೆ ಶ್ರೇಷ್ಠನಾದ ನಾನು ಹತಭಾಗ್ಯನು ನನ್ನ ಕರ್ಮಕ್ಕೆ ನೀನೇನು ಮಾಡಬೇಕಾಗಿ ನಿನ್ನ ಪಾದಸೇವೆ ಮಾಡುತ್ತಿರುವ ಆ ಪಾಂಡವರೇ ಸುತ್ತಶಾಲಿಗಳಮ್ಮ ಕುಮಾರ್ ಪಾಪಿ ಆದ ನನಗೆ ಅಂತಹ ಬಾಂಧವ ಎಂತ ಮಾಡಬೇಕು ತಾಯಿ ಕುಮಾರ್ ಹೀಗೆಲ್ಲ ಮಾತನಾಡಬೇಡ ಕುಮಾರ್ ಆದದ್ದು ಆಗಿ ಹೋಯಿತು ನಡೆದದ್ದು ನಡೆದು ಹೋಯಿತು ಈಗಲಾದರೂ ಆ ಬಡಗುಡಿ ಸೌಖ್ಯವಾಗಿ ಬಾಳು ಸೌಭಾದ್ರ ದಾನ ಮಾಡು ಕುಮಾರ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ತಾಯಿ ನಡೆಸಿಕೊಡುವೆನು ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡುವುದಿಲ್ಲ ತಾಯಿ ಕುಮಾರ ತಾಯ ನಾನಿನಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಪಾಂಡರ ವೈರತ್ವವನ್ನು ಕಳೆ ಮಗನೇ ಅಮ್ಮ ನೀನು ವೀರ ಮಾತೆ ನೀನೇ ಹೇಳು ಪರದಾತನ ತೊಳೆದರೆ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯವನ್ನು ನನ್ನಲ್ಲಿ ಸಾಧಿಸಬೇಕೆಂದಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಕೊಲೆಪಾತಕಿನ ಕಡೆ ಆಗುವುದಿಲ್ಲವಮ್ಮ ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುವರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರಡ ನಿಂತ ನೀಚನೆಂದು ತಪ್ಪಿಸಿದ್ದರು ತಾಯಿ ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತಬೋಧನೆ ಮಾಡುವುದೇ ಅಮ್ಮ ಕುಮಾರ್ ಅಮ್ಮ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರು ನೀವು ಆ ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾ ನೋಡಿ ಸಂತೋಷ ಪಡಬಾರದೆ ಮಗನೇ ಅಮ್ಮ ಮಕ್ಕಳೈವರನ್ನು ಮುಟ್ಟಿತು ಸಾಕಿದೆ ಅಮ್ಮ ಮಕ್ಕಳೈವರನ್ನು ಮುಟ್ಟಿತು ಸಾಕಿದೆ ಕರುಳಿನ ಕಂದನ ನದಿಯಲ್ಲಿ ಬಿಸಾಡಿದೆ ಕರುಳಿನ ಕಂದನ ನದಿಯಲ್ಲಿ ಬಿಸಾಡಿದೆ ಈ ಅಪಮಾನವ ಸಹಿಸಲಾರೆ ಅಮ್ಮ ಈ ಅಪಮಾನವ ಸಹಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಬರಲಾರೆ ಜನ್ಮದಾರಿ ಪರಮ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಕುಮಾರ
ಶಿರವ ಉಳಿಸಲಾರೆ ಅಮ್ಮ ವೈರಿಪಾತನ ಶಿರವ ಉಳಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಬರಲಾರೆ ಧಿಲ್ಮದಾತಿ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಹೃದಯದ 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 ಮನ ದೇವತೆ ಅಮ್ಮ ಅಮ್ಮ ಇದುವರೆಗೂ ಆ ಸಹೋದರ ಎಂಬ ಭಾವನೆ ನನಗಿರಲಿಲ್ಲ. ನೀನು ಎಳೆತನಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವುದರಲ್ಲಿ ಒಣಗಿ ಹೋಗಿರುವುದು ಪುನಃ ಚಿಗುರೋ ತಾಯಿ ಮಮಃ ಪ್ರಾಣಮಿ ಪಾಂಡವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೇ ನಿಲ್ಲುವ ತಾಯಿ ಬೀಳ್ತಾಯಿ ನೀನು ಚಿಂತೇನೆ. ಕುಮಾರ, ಲೋಕಕಿರನಾದ ನೀರು ಈ ರೀತಿ ಮಾಡುತ್ತಿರುವಾಗ ಭಯವನದಿ ಮತ್ತೇನು ಕುಮಾರ? ಕುಮಾರ, ಅಮ್ಮ ನಾ ಇದೆಲ್ಲಾದರೂ ಪರಾತ್ಮಕನಾಗುವ ಅಮ್ಮ ಈ ಕಣ್ಣನು ಅಂತ ನೀಚನಲ್ಲ ತಾಯಿ. ಪೌರುಷರು ಓಡಾಡಿ ನನ್ನ ಸ್ವಾಮಿಗೆ ಮಡಿಯುವೆನು, ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಈ ಪ್ರಪಂಚವನ್ನು ನನ್ನನ್ನು ದೂರ ಬಿಟ್ಟಿದ್ದಾಗ ಪುನಃ ನನ್ನನ್ನು ಕರೆಯುವಂಥದ್ದು ತನ್ನ ಪ್ರಾಣದಂತೆ ಹೃದಯ ಸಕಲಂತೆ ನನ್ನನ್ನು ನಂಬಿ ಹಿತವನ್ನು ಹೂಡಿರುವಾಗ ಆತನಿಗೆ ತೊರೆಯುವುದೇ ತಾಯಿ. ಇಂತಹ ಸಂಬಂಧ ಕಲ್ಪಿಸಿಕೊಂಡು ಅದು ಧರ್ಮವೇ ತಾಯಿ. ಕುಮಾರ, ಹೋಗ್ಬಿಡಿ ಕುಮಾರ. ನಾಳೆ ರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ಪಾಂಡವರನ್ನ ಕೈಗೆ ಸಿಕ್ಕಿಬಿದ್ದರೆ ಪಾಂಡವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಮಗನೇ. ಅಮ್ಮ ಹಾಗಬಹುದು ತಾಯಿ, ಯಾರನ್ನು ಬೇಕಾದರೂ ಸುಳ್ಳು, ಆದರೆ ಅರ್ಜುನ ಮಾತ್ರ ಕರ್ಣ, ಆದರೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಹಾಗ ನನ್ನ ಜನ್ಮವು ಸಾರ್ಥಕಬಹುದಮ್ಮ. ಅಮ್ಮ ಈ ಪ್ರಪಂಚದಲ್ಲಿ ದೈವಾನುಕೂಲವಿರುವವರು ನಮ್ಮಿಬ್ಬರಿಗೊಬ್ಬರಿಗೆ ಮಾತ್ರ ಸ್ಥಳಾವಕಾಶ ತಾಯಿ. ನನ್ನಿಂದ ಅರ್ಜುನನ ಮೃತಪಟ್ಟರು, ಅರ್ಜುನನಿಂದ ನಾನು ಮೃತಪಟ್ಟರು, ನಿನಗೆ 5 ಮಕ್ಕಳು ದೇವರಮ್ಮ. ಹೋಗಲಿ ಬಿಡು ಕುಮಾರ, ಆಯಸದಲ್ಲಿ ಅದು ಬದುಕಿಕೊಳ್ಳಲಿ, ಹೆತ್ತೊಟ್ಟಿಗೆ ಅದೇ ಸಂತೋಷ. ಇದು ತಾಯಿಯ ಒಂದು ಮಾತನ್ನ ನಡೆಸಿಕೊಡುವೆಯಾ ಕುಮಾರ? ಅಮ್ಮ ಹೇಳು ತಾಯಿ, ಇದರಿಲ್ಲಾದರೂ ನನ್ನ ಹೆತ್ತ ತಾಯಿ ಋಣವನ್ನು ತೀರಿಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ ನುಡಿದವು ನಡೆಸಲಾರದ ಕರ್ಣ ಬಿಡು ಬಿಡು ಚಿಂತೆಯ ಮಾತು ಜನನಿ, ಬಿಡು ಬಿಡು ಚಿಂತೆಯ ಮಾತು ಜನನಿ, ಬೆಳೆಸುವೆ ಧರ್ಮದ ನಾನೇ ಕರ್ಪಿತ ನಾನೇ ನಿನ್ನಾನೆ ಜನನಿ. ನಾಳಿನ ಯುದ್ಧರಂಗದಲ್ಲಿ ದೊಡ್ಡ ಮಾಡಲು ಪುನಃ ತೊಡಬೇಡ ಕರ್ಣ, ಪುನಃ ತೊಡಬೇಡ.
ಸತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿಯ ಧರ್ಮವನ್ನು ನಾ ಬಿಡಬಲ್ಲೆ, ಸತ್ತ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಬಲ್ಲೆ, ಇದೋ ಕೊಡುವನು ಘೋಷೆಯನ್ನು ಜನನಿ ಬಿಡುತ್ತಿಂತೆಯ ಜನನಿ. ಸಂದೇಶವ ಬಿಡು ಹಮ್ಮ, ಈ ಕರ್ಣದ ಬಾಧೆ ಕೇಳಮ್ಮ. ಸಂದೇಶವ ಬಿಡು ಅಮ್ಮ, ಈ ಕರ್ಣದ ಬಾಧೆ ಕೇಳಮ್ಮ, ದೇಶವ ಬಿಡು ಅಮ್ಮ. ಇರುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾವು ಅಮ್ಮ. ಮುಗಿಲೆ ಹಿಡಿದು ಬರಲಿ, ಈ ದರವ ಬಿರುದು ಬಿಡಲಿ ಅಮ್ಮ. ಮುಗಿಲೆ ಹಿಡಿದು ಬರಲಿ, ಈ ದರವ ಬಿರುದು ಬಿಡಲಿ, ನಾನು ಸತ್ಯವಮ್ಮ ಬಿಡುತ್ತಾಯಿಯ ಜನನಿ. ಅಮ್ಮ, ನಿನ್ನ ಮಾತಿನ ಸಂದೇಹವಿಲ್ಲವೇ ಮಗನೇ? ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟು ತಾಯಿ. ಸುಯೋಧನ, ಹೀಗ ನಿನ್ನ ಕಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ನೃತ್ಯ ಅಂತ ತಿಳಿಸಿ ನನ್ನ ಹೃದಯ ಸ್ಥೈರ್ಯನೇ ಕಿತ್ತಿಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ತೊಡಬಡುವುದು ಪುನಃ ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರು ಮಾಡಲಿ. ಪೌರುಷರೊತ್ತಿಗೆ ಹೋರಾಡಿ ನನ್ನ ಸ್ವಾಮಿಗೆ ಮಡಿವನು, ಉಳಿದು ದೈವಕ್ಕೆ. ಅಮ್ಮ ಅಮ್ಮ, ನಿಮ್ಮೆಲ್ಲರೂ ಸಂತೋಷದಂತಾಗಲಿ. ನೀನು ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ ಅಮ್ಮ ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಪುನಃ ನೀನು ನೋಡುವ ಭಾಗ್ಯ ಲಭಿಸುವ ಇಲ್ಲೋ ತಾಯಿ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಂಡು ಅತಿ ವಿನಯದಿಂದ ಪ್ರಾರ್ಥಿಸೋಣಮ್ಮ. ಅದೇನು ತಿಳಿಸು ಕರ್ಣ. ಅಮ್ಮ, ಈ ಯುದ್ಧ ಮುಗಿಯೋ ತನಕ ನಾನು ನಿನ್ನ ಮಗನ ವಿಚಾರವನ್ನು ಯಾರಲ್ಲೂ ಹೇಳಬೇಡಮ್ಮ. ದೈವವಶ ಈ ಯುದ್ಧದಲ್ಲಿ ನಾನೊಂದು ಮೃತಪಟ್ಟರೆ ಕುಮಾರ, ಸತ್ಯಸಂಧನನಾದ ಧರ್ಮನಾಯಕನಲ್ಲಿ ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸೋಣ. ಅಯ್ಯೋ ಪರಮಾತ್ಮ, ಇಂಥ ಸರ್ವನಾಶದಿಂದ ಉಳಿದಾದರೆ ಈ ಸಾಮ್ರಾಜ್ಯ ಉಳಿಯದೇ ನಾಶವಾಗಿ ಹೋಗಲಿ, ಉಳಿಯದೇ ನಾಶವಾಗಿ ಹೋಗಲಿ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದಿಲ್ಲ. ಮಗನೇ ನಿನ್ನ ಮಗವನು ಕಾಣಲಾಗುವುದಿಲ್ಲ. ಬಗೆ ಬಗೆಗಳು ನೊಂದು ಕಣ್ಣೀರು
ಅಮ್ಮ ನಿನ್ನ ಮುಗವ ನೋಡಿ ಯುಗದಿ ಕಾಣಲಹುದೇ ಬಗೆ ಬಗೆಯಿಂದಲೂ ಕಣ್ಣೀರು ಅಮ್ಮ ಬಗೆ ಬಗೆಯಿಂದಲೂ ಕಣ್ಣೀರು ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನು ಕಂದಾಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಈ ಪ್ರಪಂಚದಲ್ಲಿ ದೈವಾನುಕೂಲದವರು ಬದುಕಿದ್ದು ವ್ಯರ್ಥವೇ. ಲೋಕ ಸುಖ ವ್ಯಕುಲಮಯ ಜೀವ ಲೋಕ ಸುಖ ವ್ಯಕುಲಮಯ ಜೀವ ಅರೆಯವನಲಿಸಿ ದೊರೆಯಾವರೆಸಿ ಅರೆಯವನಲಿಸಿ ದೊರೆಯಾವರೆಸಿ ಮರಣವ ಹೊಂದುವ ಮರಣವ ಹೊಂದುವ ಲೋಕ ಸುಖ ವ್ಯಕುಲಮಯ ಜೀವ ಮಾನವ ಜೀವನದ ಭಾವನೆಯ ಮೂಲವನ್ನರಿತು ಪರಿಗಣಿಸಿ ಮಾನವ ಜೀವನದ ಭಾವನೆಯ ಮೂಲವನ್ನರಿತು ಪರಿಗಣಿಸಿ ದಾನ ವಿಧಾನ ಒಂದೇ ಹರಣ ನಾಗಾಭರಣ ಭಯವರ ಹರಣ ದಾನ ವಿಧಾನ ಒಂದೇ ಹರಣ ನಾಗಾಭರಣ ಭಯವರ ಹರಣ ಲೋಕ ಸುಖ ವ್ಯಕುಲಮಯ ಜೀವ ಲೋಕವಿದೆ ಸುಖ ಪಾಪ ಫಲ ಯೋಗಿಯ ತಪಕ್ಕೆ ಮೊದಕ್ಕೆ ಮೂಲ ಜೀವ ಲೋಕವಿದೆ ಸುಖ ಪಾಪ ಫಲ ಯೋಗಿಯ ತಪಕ್ಕೆ ಮೊದಕ್ಕೆ ಮೂಲ ಹೆಲ ಜೀವ ಹೆಲ ಜೀವ ಹೆಲ ಜೀವ ವಿಜಯ ವಿಜಯ विजया जब दैविक सही मेरे वे जब दैविक सही मेरे वो सदा भूमिय पर ये विजया विजया महाभिकरा जयत्करा महाभिकरा सहस्रतु पाडु भयंकर सहस्रतु पाडु भयंकर महारथ कबल पुराद पररुत महारथ कबल पुराद पररुत महागात सुम विजया विजया रणभूमिय पर विजया विजया
ಅರ್ಜುನ, ಪರಮಾತ್ಮ, ಅಲ್ಲಿ ನೋಡು, ದುರ್ಯೋಧನನು ಸೇನಾರೂಢನಾಗಿ ತನ್ನ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರನು. ನೀನೊಂದು ಸಾರಿ ದೃಶ್ಯಿಸಿ ನೋಡು. ಪರಮಾತ್ಮ. ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ. ಏನಾಯ್ತು? ಏಕೆ ವಿಚಲಿತನಾಗಿದೆ? ಜರುತ್ತಿದೆ ಗಾಂಧಿಗ, ಸರುತ್ತಿದೆ ಕೈ ಕಾಲು. ಪರಮಾತ್ಮ. ಅರ್ಜುನ, ಜರುತ್ತಿದೆ ಗಾಂಧಿಗ, ಸರುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಧಿಗೆ, ಸರುತ್ತಿದೆ ಕೈ ಕಾಲು. ಬಾನುಭವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ. ಅರ್ಜುನ, ಏಕೆ ಬರ್ತಾ? ಏನಾಯ್ತು? ಮನೋಭವ ಭವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ. ಕುರು ಬಾಂಧವರ ಚಿರಚೇತನ, ಕುರು ಬಾಂಧವರ ಚಿರಚೇತನ, ಕುರು ಬಾಂಧವರ ಚಿರಚೇತನ. ಏಕೆ ಪಾರ್ಥ? ಏನಾಯ್ತು? ಏಕೆ ವಿಚಿತ್ರವಾಗಿದೆ? ಕುರು ಬಾಂಧವರ ಚಿರಚೇತನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ ಕೃಷ್ಣ, ಸಮರದಿ ಸೆಣಸಾಟೆನ. ಪರಮಾತ್ಮ, ಎಂತಹ ಭಯಾನಕರ ರೂಪ ಇದು. ಮಾನವ ಕಕ್ಷಿಗಳಿಂದ ಇದನ್ನು ನೋಡಲಾಗಲ್ಲ. ಪರಮಾತ್ಮ, ನಿಮ್ಮ ತಾರುಣ್ಯ ಸ್ವಾಮ್ಯವನ್ನು ಧಾರಣೆ ಮಾಡು. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಹೇಳ್ತೀಯ? ಶರಣರ ಫಲೆಯೋ ಜೀವನ ನಿಧಿಯೇ, ಶರಣರ ಫಲೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನೆ ರಾಧಾರಮಣ, ಶಾಂತಿಯ ಕರುಣಿಸುನೆ. ನೋಡಲಾರೇನು ಪ್ರಭು ನಿಮ್ಮ ವಿಶ್ವರೂಪವ, ನೋಡಲಾರೇನು ಪ್ರಭು ನಿಮ್ಮ ವಿಶ್ವರೂಪವ. ನೋಡಲಾರೇನು ಪ್ರಭು ನಿಮ್ಮ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಸಮರದಿ ಸೆಣಸಾಟೆನ ಕೃಷ್ಣ,
ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತೇನೆ. ಈ ದಿನ ಲಭಿಸುತ್ತೇವಾ? ನಿನ್ನ ದೇವರ ದರ್ಶನ ಹೊಂದಿದೆ ಪ್ರಿಯಾ, ನಿನ್ನ ದೇವರ ದರ್ಶನ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿ ಹೇಳುತ್ತೇವೆ. ನನ್ನ ಸರ್ವಸ್ವವು ನಿಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ದೇವಾ? ಅದರಿಂದ ನನ್ನದಲ್ಲವೇ? ಆಹಾ, ನಿನ್ನ ಹೃದಯದ ಪ್ರೇಮ ಬಾರೇ ಬಾಪ್ರಿಯೇ ಆನಂದ ದಿನಲಿಯುವನ ಬಾರೇ ಬಾಪ್ರಿಯೇ ಬಾನಿನಲ್ಲಿ ಚಂದ್ರಮಾಮ ನಕ್ಕು ನಲಿಯುವ ಬಾನಿನಲ್ಲಿ ಚಂದ್ರಮಾಮ ತುಂಬಿ ಕಾಣುವ ಆನಂದದಿಂದ ಬಂದು ನಮ್ಮ ಸುತ್ತ ಸುತ್ತುವ ಆನಂದದಿಂದ ಬಂದು ನಮ್ಮ ಸುತ್ತ ಸುತ್ತುವ ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ಕಲಿಯೋಣ ಬಾರೆ ಜೀವನದ ಸುಖ ಸವಿಯೋಣ ಬಾರೆ ಜೀವನದ ಸುಖ ಸವಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದ ದಿನಲಿಯುವನ ಬಾರೆ ಬಾಪ್ರಿಯೇ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯುವುದು ನನ್ನ ಆಸೆ. ಉತ್ತರ ಆಹಾ, ನಿನ್ನೆ ದಿನ ನಾವು ಇವತ್ತು ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಪ್ರೇಮ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕು. ಅದೇ ನನ್ನ ಉತ್ತರ. ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮವನ್ನು ಸ್ವೀಕರಿಸಿ ಸ್ವಾಮಿ. ಪ್ರಿಯಾ, ಉತ್ತರ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲೆಯುವೆ ಬಾರೆ ಪ್ರಿಯೇ ಅರುಷದಿ ನಲೆಯುವೆ ಬಾರೆ ಪ್ರಿಯೇ ಪ್ರಿಯ ರಮಣಿ
ಸನ್ನಿ ಸಣ್ಣ ರಾಣಿ ಅಂದ ಚಂದದಿಂದ ಬಂದು ಸನ್ನಿ ಸಣ್ಣ ರಾಣಿ ಅಂದ ಚಂದದಿಂದ ಬಂದು ಸನ್ನಿ ಸಣ್ಣ ರಾಣಿ ಅಂದ ಚಂದದಿಂದ ಬಂದು ಸನ್ನಿ ಸಣ್ಣ ರಾಣಿ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲೆಯುವೆ ಮಾರೇ ಪ್ರಿಯೆ ಅರುಷದಿ ನಲೆಯುವೆ ಮಾರೇ ಪ್ರಿಯೆ ಪ್ರಿಯ ರಮಣಿ ದೇವನು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಪ್ರೇಯಸಿ, ಹಿಂದಿನ ಯುದ್ಧದಲ್ಲಿ ಮಹಾಸಾಹಸದಲ್ಲಿ ನಮ್ಮ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನನ್ನನ್ನು ತಡೆಯಬೇಡ, ನಗಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದು ದೇವಾ. ಉತ್ತರ ಸ್ವಾಮಿ, ದ್ರೋಣ ಚಕ್ರವನ್ನು ಭೇದಿಸಲು ಯುಧಿಷ್ಠಿರಾಜನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಹಿಂದೆ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ರಂತೆ, ನಾನು ಸಹ ಸಹಾಯಕರಾಗನು ದೇವ. ಆದರೆ ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಪ್ರಿಯಾ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ, ಇದನ್ನೊಂದು ಸಾರಿ ಎದೆಯೇರಿಸಿ ನೋಡಲೇ ದೇವ. ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಉತ್ತರ ಸ್ವಾಮಿ, ಕಾರುಣ್ಯಶೀಲೆ ಕೋಮಲ ಬಾಲೆ, ಕಾರುಣ್ಯಶೀಲೆ ಕೋಮಲ ಬಾಲೆ, ಸಂಗ್ರಾಮಗೆಂದೆಂದು ನಾ ಹೋಗುವೆ. ನೀರೇ ಜನಿ ಹೇಳುತ್ತಾ ಗೋಪವೇ, ಆನಂದದಿಂದಲೇ ನಾ ಬೇಡುವೆ ಪ್ರಿಯ
ಚಕ್ರ ಒದಗಿ ಬಂದಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತನು ಇಬ್ಬರನ್ನು ತೋರುವುದು. ಉತ್ತರ ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವಾಗಿ ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರನ್ನು ನಿರ್ಮಿಸನು ಸ್ವಾಮಿ. ಗಾನಮಯಾದ ಹಾಸ್ಯಶಿಲೆಯಾದ ಒಬ್ಬ ಉತ್ತರನ್ನು ನೋಡುವಿರಿ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು ಸ್ವಾಮಿ. ಸ್ವಾಮಿ, ಹಾಗಾದರೆ ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಳ್ಳಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಇಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳೋಳೆ ದೇವ. ನಾನು ನೋಡುವುದು ಏನನ್ನು ಈಶ್ವರ, ಸ್ವರ್ಣದ ಪುತ್ತಳಲ್ಲಿ ಸನಿಸದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ನಾನಿನ್ನು ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು. ಎಷ್ಟೇ ಆಗಲಿ ನೀವು ಗೌರವರತ್ನ ಅಲ್ವೇ? ಕೀರ್ತಿ ಗೌರವ ನಿಮ್ಮ ಸಂಪತ್ತಲ್ವೇ ಸ್ವಾಮಿ? ಉತ್ತರ, ಹಾಗಾದರೆ ಇಂದಿನ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದೆ ಆದರೆ ನನಗೋಸ್ಕರ ಅಳುವುದನ್ನು ಹೇಳು ಉತ್ತರ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದದಲ್ಲಿ ಸಮರ್ಪಿಸುವೆನು ಸ್ವಾಮಿ. ಇನ್ನು ಅಡುಗೆಯನ್ನು ಕೊಡು ಉತ್ತರ. ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಹೌದು ತಾಯಿ, ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣ ಚಕ್ರ ವ್ಯೂಹವನ್ನು ಸರ್ವತಾ ನನ್ನನ್ನು ರಕ್ಷಿಸಲಿ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡು ತಾಯಿ. ಹೌದು ತಾಯಿ, ಸುಭದ್ರೆ ವೀರಮಾತೆ ಎಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ಇಂದು ನನ್ನ ಅಸಮ ಸಾಹಸದಿಂದ ಆಚಾರ್ಯರೋಡನು ಸ್ತಂಭಿತನಾಗುವನು. ಅಮ್ಮ ಅಮ್ಮ, ನೋವೇನೆಂಬುದನ್ನು ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾ ನನ್ನ ಪ್ರೇಮದ ಯುವರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ನಿನ್ನಂತರಂಗವಾ ನಾನೇನು ಬಲ್ಲೆನು, ನಿಜ ಏಳು ದೇವಿಯೇ ನಾನಿನಗೆ ಬೇಡವೇ. ನಿನ್ನಂತರಂಗವಾ ನಾನೇನು ಬಲ್ಲೆನು, ನಿಜ ಏಳು ದೇವಿಯೇ ನಾನಿನಗೆ ಬೇಡವೇ. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ. ನಿನ್ನಂದಕ್ಕೆ ಸೋತೆನು ಸೋತೆ ನಾನು, ನಿನ್ನಂದಕ್ಕೆ ಸೋತೆನು ಸೋತೆ ನಾನು. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾ ನನ್ನ ಪ್ರೇಮದ ಯುವರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಮಂಗಳದಾಯಕ ಹರಿಯೇ, ಜಯ ಪಾವನದಾಯಕ ಹರಿಯೇ,
ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜೈರಾರಮಣ ಗೋವಿಂದ ಅನಯ್ಯವರ ಗೋವಿಂದ ಪಾರಮದೇವಿ ಪಾದಾರಮಣ ಗೋವಿಂದ ಸ್ವಾಗತಿ बोलो भारत माता की बोलो भारत माता की बोलो भारत माता की